ಈಗಲೇ ಹಿಂಗಾದ್ರೆ ಮುಂದಕ್ಕೆ ಹೆಂಗೆ ಅಂತ ಯೋಚನೆ ಮಾಡ್ತಾ ನೇಹ ಅವರೇ ಕೇಕ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಹೀಗೆ ನೋಡಿ ಗೈಸ್ ಇವ್ರ ಕತೆ ಪಾಪ. ವರುಣ್ ಬ್ರೋ ಪಾರ್ಟಿ ಕೊಡ್ತಿದ್ದಾರೆ ನಮ್ಗೆ. ಬನ್ನಿ ಬ್ರೋ ವರುಣ್ ನನಗೆ ಗೊತ್ತೇ ಇಲ್ಲ ಬ್ರೋ ಇಲ್ಲಿ ಬರ್ಡೇ ಮಾಡ್ತೀರಾ ನೀವು ಅಂತ. ಮೈಕ್ ನ ಒಳಗೆ ಹಾಕಿದ್ದಾರೆ ಸಿಂಕ್ ಒಳಗೆ. ನಾವು 3 ಜನ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಬೇಕು. Okay, let's go. Hi, so welcome back to my new vlog guys. ಇವತ್ತು ಟೈಟಲ್ ತಮ್ಮನೆ ನೋಡಿದ್ದೀರಾ, ನಾವು ವರುಣ್ ಬ್ರೋ ಬರ್ಡೇನ ಸರ್ಪ್ರೈಸ್ ಸೆಲೆಬ್ರೇಷನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಯಾರು ಬಂದಿದ್ದಾರೆ ನೋಡಿ. ನಮ್ಮ ನೋಡಿ 500 ಕೋಟಿ ನಮ್ಮ ಮನೆಗೆ ಬಂದಿದೆ. 500 ಕೋಟಿ ನಮ್ಮ ಮನೆಗೆ ಬಂದಿದೆ. ಹಾಯ್, ಕಂಗ್ರಾಚುಲೇಷನ್ಸ್ ಇನ್ನೊಂದ್ಸತಿ. ಮೈಕ್ ನ ಒಳಗೆ ಹಾಕಿದ್ದಾರೆ ಸಿಂಕ್ ಒಳಗೆ, ಮೋರಿ ಒಳಗೆ. ಎಲ್ಲಿ ಅದನ್ನ ಅದರಲ್ಲಿ ಮ್ಯಾಗ್ನೆಟ್ ಉಂಟಾ? ಅಂದ್ರೆ ಮ್ಯಾಗ್ನೆಟ್ ಪೀಸ್ ಇದ್ರೆ ಕೋಲಲ್ಲಿ ಹಾಕಿ ತೆಗಿಬಹುದು. ಎಲ್ಲಿದೆ ಬ್ರೋ? ಬೆಳಗ್ಗೆ ತೆಗಿಸ್ತೀನಿ, ಬಟ್ ಇದು ನೀರಲ್ಲಿ ಹಿಂಗೆ ಹೋಗ್ಬಿಟ್ಟಿದ್ರೆ ಫ್ಲೋ ಅಲ್ಲಿ. ನೀರಿದ್ಯಾ? ಒಂದ್ಸಲ ಲೈಟ್ ಹಾಕಿ. ಎಂತ ಮಾರಿ, ಎಲ್ಲಿ ನೋಡಿದ್ರೆ ಸಹ ಲಾಸ್ ನಮ್ಗೆ. ತೆಗಿಯಕ್ಕಾಗಲ್ಲ. ಹೌದು, ಇವ್ರಿಗೆ ಹೇಳ್ಬೇಕು ನಾನು, ನಾ ಅಪ್ಪಂಗೆ ಹೇಳ್ತೀನಿ ಹೇಳಕ್ ಬಿಡಿ. ಗೈಸ್ ಅಲ್ಲಿ ನೋಡಿ ಲೈಟ್ ಬರ್ತಿದ್ಯಲ್ಲ, ಅದೇ ಮೈಕ್. ಸಮೀರ್ ಅವರು ಮೈಕ್ ತೆಗೆಯುವ ಸಾಹಸ ಮಾಡ್ತಿದ್ದಾರೆ. ಇಲ್ಲಿ ಇಯರ್ ಫ್ರಮ್ ಇಯರ್. ನಂಗೆ ಸ್ಯಾಮಿದು ಪರ್ಫ್ಯೂಮೇ ಹೊಡಿತಾ ಇದೆ, ಸೂಪರ್ ಉಂಟು. ಬರ್ಪುಂಡ ಬಟ್ ಅದು ಆ ಕಡೆ ಇದೆ ಮರ ಸರಿ. ಅಲ್ಲ, ಅದು ಮೇಲೆ ಹೇಗೆ ಬರುತ್ತೆ ಈಗ? ಅಂಟ್ಕೊಳ್ಳತ್ತೆ ಇದಕ್ಕೆ? ಅದೇ ಟ್ರೈ ಮಾಡ್ತಾ ಇದೀನಿ. ಚಾರ್ಜರ್ ಬಿಟ್ಬಿಟ್ಟಿರ ನಿನ್ನನಾ? ಅದು ಗಟ್ಟಿ ಕಡ್ಡಿಗೆ ಹಾಕ್ಬಿಟ್ಟು ಮಾಡಬೇಕು. ಅಲ್ಲ, ರಾಡ್ ಇದೇನಾದ್ರೂ ಬೇಕು. ಕಡ್ಡಿ ಕೊಡಿ, ರಾಡ್ ಬೇಕು ಅಲ್ಲಿ. ರಾಡ್ ನೋಡಿ ಗೈಸ್ ಇವ್ರ ಕತೆ ಪಾಪ. ಯಾಕ್ರಿ ಸಂಬಳ ಕಟ್ ಮಾಡಿ? ಸಂಬಳ ಅಲ್ಲ, ನೀವು ಗಿಫ್ಟ್ ಕೊಟ್ಬಿಡಿ ಒಂದು. ಸ್ಟೀಲ್ ಚೈನ್ ನ ಒಳಗೆ ಬಿಟ್ಬಿಟ್ಟು ಟ್ರೈ ಆಗುತ್ತೆ. ಇದನ್ನ ಬಿಡೋಣ, ನೋಡೋಣ ಬನ್ನಿ. ಕಾಣ್ತಿದ್ಯಾ ನಿಮ್ಗೆ? ಕಡ್ಡಿ ಕೊಡು. ಬೈ ಇಲ್ಲಿದೆ ಬೈ. ಗೊತ್ತಾಯ್ತು ಕಡ್ಡಿ ಕೊಡು. ಕರೆಕ್ಟ್ ಇಲ್ಲಿಂದ ಕಾಣಿಸ್ತು ನಿಮ್ಮಪ್ಪ. ಲೈಟ್ ಬರ್ತುಂಟು. ಇದಪ್ಪ ನಾನು ಆಗ್ಬೇಕು. ಕೊಡಿಪ್ಪ, ಥ್ಯಾಂಕ್ ಯು ಬ್ರೋ. ಈ ಕಡೆ ಇದೆ. ಹಂಗೆ ಸ್ಟ್ರೈಟ್ ಬೈ, ಸ್ಟ್ರೈಟ್. ಇಲ್ಲ, ಉಲ್ಟಾ ಹಾಕ್ಬೇಕಾದ್ರೆ. ಬೈ ಒಂದ್ ನಿಮಿಷ ಚೈನ್ ಹಾಕ್ಬಿಟ್ಟು ನೋಡೋಣ. ಮೈಕ್ ಬಿದ್ಬಿಟ್ಟಿದೆ. ಮ್ಯಾಗ್ನೆಟ್ ಇರ್ತಲ್ಲ, ಹಂಗೆ ಬರಲ್ಲ, ಇಲ್ಲೇ ಇದೆ ಬೈ. ಕಲ್ಲೆತ್ತಕ್ಕಾಗಲ್ಲ ಬ್ರೋ. ಇದು ಮೋಹನ್ ಕುಮಾರ್ ನಗರಲ್ಲ ಕಣೋ, ಸಾಯಿಸ್ಬಿಡ್ತಾರೆ ನನ್ನ ಕಲ್ಲೆತ್ತಿದ್ರೆ. ಮೇಂಟೆನೆನ್ಸ್ ಅಂತ ಹೇಳಿದ್ ಮಾಡ್ಬಿಡ್ತಾನ. ಬೈ ಉಲ್ಟಾ ಹಾಕಿ. ಬಂತು. ಅದು ಉಲ್ಟಾ ಆಗ್ತಿಲ್ಲ ಮಾರ. ನಮ್ಮ ದನಿ PR ಟೀಮು ಮತ್ತೆ ಮಿನಿ ವ್ಲಾಗ್ ಟೀಮು. ಯಾಕ್ರಿ? ಓ, ನಮ್ಗೆ ಒಳ್ಳೆ ಹುಕ್ಕಾಯ್ತು. ಒಳ್ಳೆ ಬರ್ಡೇ ಕೆಲಸದಲ್ಲಿ ನಾವು ಇಲ್ಲಿ ಡ್ರೈನೇಜ್ ಮೈಕ್ ತೆಗಿತಿದ್ದೀವಿ. ಏನ್ರಿ ರೆಡಿಯಾಗಿ ಸೆಂಟ್ ಹೊಡ್ಕೊಂಡ್ ಬಂದ್ರೆ ಇದನ್ನ ಮಾಡಿಸ್ತಾ ಇದ್ದೀರಾ? ಆಗದಿಲ್ಲ, ನಾಳೆ ಕರ್ಸಿ ತೆಗಿಸೋಣ. ಸ್ವಲ್ಪ ತಲೆ ಬೇಡ, ನಾಳೆ ಇವ್ರದ್ದು ಡ್ರೈನೇಜ್ ಬಂದ್ಬಿಟ್ರೆ ಮುಗೀತು. ಇವರು ಇಟ್ಕೊಳ್ಳಿ 2 ಹೋಲ್. ನೀವ್ 2 ಹೋಲ್ ಇಟ್ಕೊಳ್ಳಿ. ಎತ್ತಬಹುದು. ಬಂತು. ಶಬಾಷ್. ಡ್ರೈನೇಜ್ ಉಂಟಿದ್ರು. ಫೈನಲಿ ಗೈಸ್ ಮೈಕ್ ಬಂತು, ಬನ್ನಿ ಹೊರಡೋಣ. ಮೈಕ್ ಡ್ರೈನೇಜ್ ಇಂದ ತೆಗೆದ ಸಾಹಸ ಸ್ಯಾಮ್ ಟೀಮಿಗೆ ಕ್ರೆಡಿಟ್ಸ್ ಕೊಡ್ಬೇಕು. ಸಂಜೆ ಅವರಿಗೆ 10,000 ಉಳಿತು ನಮ್ಗೆ. ಸಂಜಯ್ ಐಫೋನ್. 10,000 ಉಳಿಸ್ಬೇಕು, 1 ಲಕ್ಷನ. ಗಾಯ್ಸ್ ವರುಣ್ ಆರಾಧ್ಯ ಇಸ್ ಹಿಯರ್. ಬನ್ನಿ ಬ್ರೋ, ಬನ್ನಿ. ಸೊ ಈಗ ಫೈನಲಿ ವರುಣ್ ಬ್ರೋನ ಪಿಕ್ ಮಾಡ್ಕೊಂಡು ಇವ್ರನ್ನ ಮಧ್ಯ ಬೇಬಿ ತರ ಮಧ್ಯದಲ್ಲಿ ಹಾಕೊಂಡಿದ್ವಿ. ವರುಣ್ ಬ್ರೋ ಪಾರ್ಟಿ ಕೊಡ್ತಿದ್ದಾರೆ ನಮ್ಗೆ. ಪಾರ್ಟಿಗೆ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ, ಏನು ತಿನ್ನಕ್ ಹೋಗ್ತಾ ಇದೀವಿ ಅಂತ ಎಲ್ಲಿ ಬೇಕು ಹೇಳಿ ಬ್ರೋ ನಮ್ಗೆ. ದುಬೈಗೆ ಹೋಗೋಣ. ನೀವು ಮನಸ್ಸು ಮಾಡಿದ್ರೆ ಬೆಂಗಳೂರಲ್ಲಿ ಮನಸ್ಸು ಮಾಡ್ತೀವಿ. ಓಕೆ, ಇಲ್ಲೆಲ್ಲಾದ್ರೂ ಹೇಳಿ, ನೀವು ಹೇಳಿದ ಜಾಗ ಕರ್ಕೊಂಡು ಹೋಗ್ತೀವಿ. ನಿಮ್ ಪಾರ್ಟಿ ಬ್ರೋ, ನೀವು ಎಲ್ಲಿ ಹೇಳ್ತಾರೆ? ಮಾಲ್ ಆಫ್ ಹೋಗಿ ನೋಡೋಣ ಯಾರು ಇರುತ್ತಾ ಅಂತ. ಎಲ್ಲ ಕ್ಲೋಸ್ ಆಗಿದೆ. ಟ್ರೈ ಮಾಡೋಣ. 10:25 ಬ್ರೋ, ಏನಿರಲ್ಲ. ಕ್ಲೋಸ್ ಬ್ರೋ, ಮಾಲ್ ಆಫ್ ಏಷ್ಯಾದ ಎದುರು ಹೋಗುವಾಗ ಆ ರೋಡ್ ಅಲ್ಲಿ ತುಂಬಾ ಹೋಟೆಲ್ಸ್ ಇದೆ. ಯಾವ್ದಾದ್ರು ಒಂದು ಆಯ್ತು. ಮುಂದೆ ಇದೆ ಕರೆಕ್ಟ್.
ಬನ್ನಿ ಗೈಸ್ ಹೋಗೋಣ. ಸೊ ಫೈನಲಿ ವರುಣ್ ಬ್ರೋ ಮನೆಗೆ ಬಂದು ನಾವು ಬೆಲ್ ಮುಗ್ತಾ ಇದ್ದೀವಿ. ಡೆಕೋರೇಷನ್ ಸ್ಟಾರ್ಟ್. ಗೈಸ್ ಸೊ ನಾವು ಏನಾದ್ರು ತಿನ್ನಬೇಕು ಅಂತೇಳಿ ಟ್ರಫಲ್ಸ್ ಬಂದಿದ್ದೀವಿ. ಆರಾಧ್ಯ ಅವ್ರ ಜೊತೆಗೆ, ಶ್ರವಣ್ ಜೊತೆಗೆ ತಿನ್ನೋಣ ಬನ್ನಿ. ಯಾರೋ ನಿಮ್ಮ ಡೆಕೋರೇಷನ್ ಮಾಡಿ ಡೆಕೋರೇಷನ್ ಕಾಣಿಸುತ್ತೆ ಮನೀಶ್. ಮೇನ್ ನಮ್ಮ ಮ್ಯಾಟ್ರು ಡೆಕೋರೇಷನ್ ಕಾಣಿಸ್ಬೇಕು. ಏನಿದೆ ಕಾಲರೆಲ್ಲ ಐತೆ ನೋಡಿಲ್ಲ. ಕುಶಾನೆ ಕೇಕ್ ತಿಂತ್ಯಾ? ಆಮೇಲೆ ತಿನ್ಲೇಬೇಕು, ತಿನ್ನೋಣ ತೊಳಿ. ಕುಶಾನಿ ಡಯಟ್ ಮಾಡ್ಬೇಕು. ಕುಶಾನಿ ಇವಾಗ ಏನು ಡಯಟ್ ಮಾಡು, ಚಾಕ್ಲೇಟ್ಸ್ ಎಲ್ಲ ತಿನ್ಬಾರ್ದು. ಅಕ್ಕ ಅವ್ರು ಬರೋದು ಲೇಟ್ ಆಗುತ್ತೆ, ಕಟ್ ಮಾಡಿ ತಿಂತೇನೆ, ಟೇಸ್ಟ್ ಮಾಡೋಣ ಹಿಂಗೆ ಹಿಂಗೆ. ಗೈಸ್ ಫೈನಲಿ ಬಂದು ಪಿಜ್ಜಾ, ಸ್ಟೇಕು ಮತ್ತು ಬರ್ಗರ್ ಆರ್ಡರ್ ಮಾಡಿ ಚೂಟ್ ತಿನ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಗೈಸ್ ಫೈನಲಿ ವರುಣ್ ಬ್ರೋ ಲೈಟಾಗಿ ಚಿಕ್ಕ ಪಾರ್ಟಿ ಕೊಟ್ಟಿದ್ದಾರೆ. ಮೇನ್ ಪಾರ್ಟಿ ಅಲ್ಲ ಅಂತ ಇದು, ದುಬೈಯಲ್ಲಿ ಚಿಕ್ಕ ಪಾರ್ಟಿ ಇದು. ಸೊ ಈಗ ನಾವು ಇಲ್ಲಿಂದ ಹೊರಟಿದ್ದೀವಿ. ಬ್ರೋ ದುಬೈಯಲ್ಲಿ ಪಾರ್ಟಿ ಕೊಟ್ರೆ, ವರುಣ್ ಬ್ರೋ ನಮ್ಗೆ ದುಬೈಯಲ್ಲಿ ಹೋಗಿ ಪಾರ್ಟಿ ಕೊಟ್ರೆ ಹೇಳ್ರಿ ಬೇಗ. ಹೇಳ್ರಿ. ಆದ್ರೂ ನಾವು 3 ಜನ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ಬೇಕು ಅಂತಿದ್ದೀವಿ. ಲೈಫ್ ಮದುವೆ ಅಲ್ಲ, ಮದುವೆ ಆದ್ರೆ ಬರ್ತೀನಿ ಅಲ್ಲ, ನಾನು ಹೇಳ್ತಿರೋದು ಲೈಫ್ ಎಷ್ಟು ಬಿಸಿ ಆಗ್ಬಿಟ್ಟಿದೀವಿ ಅಂದ್ರೆ ಹೋಗ್ಬೇಕು. ನಮ್ಮ ಚಿಕ್ಕ ವಯಸ್ಸು ಕನ್ಸಲ್ವಾ ನಾವೆಲ್ಲ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕು, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು. ಬರೀ ಮಾಡ್ಕೊಂಡು ದುಡ್ಡು ಮಾಡೋದು, ಜೀವನ ನೋಡೋದು, ಅವ್ರು ನೋಡೋದು, ಇದು ನೋಡೋದು, ಅದೇ ಆಗ್ಬಿಟ್ಟು ಬ್ರೋ. ರಿಯಾಲಿಟಿ ಸಹ ಮಾತಾಡಿ, ಬರೋ ದುಡ್ಡು ಎಲ್ಲಿ ಖರ್ಚಾಗೋದು, ಕಮಿಟ್ಮೆಂಟ್ಸ್, ತಲೆನೋವು, ನೆಕ್ಸ್ಟ್ ತಿಂಗ್ಳು ಏನಪ್ಪ ಮಾಡೋದು, ಇದರಲ್ಲೇ ಮುಗ್ದೋಗ್ತಿದೆ ಜೀವನ. ನಮ್ಮ ಹತ್ರ ಥೈಲ್ಯಾಂಡ್ಗೆ ಯಾವುದೇ ಕಂಟ್ರಿಗೆ ಹೋಗೋಷ್ಟು ದುಡ್ಡು ಮಾಡ್ತಾ ಇದೀವಿ, ಆದ್ರೂ ಹೋಗಕ್ಕಾಗ್ತಲ್ಲ. ಯಾಕಂದ್ರೆ ಭಯ, ಟೈಮ್ ಇಲ್ಲ. ನಿಮ್ಮ ಹತ್ರ ನಮ್ಮ ಹತ್ರ ಭಯ ನೆಕ್ಸ್ಟ್ ತಿಂಗ್ಳೇನು ಅಂತ. ಸೊ ಈಗ ವರುಣ್ ಬ್ರೋ ಮನೆ ಹತ್ರ ಹೋಗ್ತಾ ಇದೀವಿ. ನಮ್ಮ ಸಂಜೆ ಎಲ್ಲ ಅಲ್ಲಿಗೆ ಬಂದಿದ್ದಾರಂತೆ. ಮತ್ತೆ ಅವ್ರ ಮನೆ ನಾವು ನೋಡೇ ಇಲ್ಲ. ಒಂದ್ ಸೈಡ್ ಮೇಲೆ ಕರ್ಕೊಂಡು ನಾನು ಅವತ್ತಿನ ಕರಿತೇನೆ, ಬನ್ನಿ. ಒಂದು ಸೈಡ್ ಕರ್ಕೊಂಡು ಹೋಗಿಲ್ಲ. ಮನೆಗೆ ಹತ್ರ ಬನ್ನಿ, ಕೇಕ್ ಕಟ್ ಮಾಡ್ತಾರೆ. ಅವತ್ತು ಕರೆದೆ ಬನ್ನಿ, ನೀವು ಬಂದಿಲ್ಲ. ಆಯ್ತು, ಇವಾಗ ಅವ್ರ ಮೇಲೆ ಹೋಗಿ ಅವ್ರ ಮನೆಗೆ ಹೋಗಿ ಒಂದ್ ಸ್ವಲ್ಪ ಆಂಟಿ ಹತ್ರ ಎಲ್ಲ ಮಾತಾಡ್ಕೊಂಡು ಮತ್ತೆ ಸಂಜೆನು ಪಿಕ್ ಮಾಡ್ಕೊಂಡು ಹೋಗೋಣ ಶ್ರವಣ್ ಬ್ರೋ ಮನೆ ಹತ್ರ. ಇವತ್ತು ವರುಣ್ ಬ್ರೋ ಪಾರ್ಟಿ ಇದೆ, ಲೆಟ್ಸ್ ಗೋ. ಸೊ ನಾನು ಸಿಗಕ್ಕೆ ಹೇಳಿದ್ದೀನಿ ಏನಕ್ಕೆ ಅಂದ್ರೆ, ಇವತ್ತು ಸಿಕ್ಕಿದ್ದೇನಕ್ಕೆ ಅಂದ್ರೆ ತುಂಬಾ ದಿನ ಆಗ್ಬಿಟ್ಟಿತ್ತು. ನಾವೆಲ್ಲ ಚಿಲ್ ಮಾಡಿ ನಂಗೆ ಒಂಥರ ಹಿಟ್ ಆಗೋಯ್ತದು. ಯಾಕೆ ಸಿಕ್ಲಿಲ್ಲ ನಾವೆಲ್ಲ ಅಂತ ಬಿಸಿ ಆಗ್ಬಿಟ್ರಲ್ಲ ನೀವು, ಅದಕ್ಕೆ ಈಗ ಸಿಕ್ಕಿದೀವಿ. ಲೆಟ್ಸ್ ಪಾರ್ಟಿ ಗೈಸ್, ನಮ್ಮ ಬಾಯ್ಸ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದೀವಿ. ಸೊ ಒಂದು ನಿಮಿಷ ಬಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗೋದು. ಮತ್ತೆ ಕೆಳಗಿಂದ ಅಡ್ರೆಸ್ ಹೇಳೋಕೆ. ಗೈಸ್ ಬನ್ನಿ ಮನೀಶ್, ಮೇಲೆ ಹೋಗ್ಬಿಡೋಣ, ಒಂದು ನಿಮಿಷ ಮಾತಾಡ್ಕೊಂಡು. ಗೈಸ್ ಫೈನಲಿ ವರುಣ್ ಬ್ರೋ ಮನೆಗೆ ಹೋಗ್ತಾ ಇದೀವಿ. ಫೈನಲಿ ಇಷ್ಟು ತಿಂಗಳಾದ್ಮೇಲೆ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ. ನಾವು ಹೇಳಿದ್ದಕ್ಕೆ ಕರೆದಿದ್ರು. ಇವತ್ತು ಫೈನಲಿ ಹೋಗ್ತಾ ಇದೀವಿ. ಅವ್ರು ಲಾಸ್ಟ್ ಮೂಮೆಂಟ್ ನೈಟ್ ಬಂದ್ಬಿಟ್ಟಿದ್ನಲ್ಲ, ಅದಕ್ಕೆ ಬನ್ನಿ ಈಗ ಹೋಗಿ ಹೋಮ್ ಟೂರ್ ಕೊಡ್ತೀನಿ ವರುಣ್ ಬ್ರೋ ಮನೆದು. ಬನ್ನಿ, ಕೊಟ್ಬಿಡಿ, ನಾನು ಅಂದ್ರೆ ಕೊಡ್ತೀನಿ. ಖುಷಾನಿ ಖುಷಾನಿ ಬಾ. ಹಾಯ್. ಹಾಯ್. ಕಮ್ ಸಮೀರ್. ಹಾಯ್ ಹಾಯ್, ಹ್ಯಾಂಡ್ ಶೇಕ್. ಹಾಯ್, ಹೌ ಆರ್ ಯು? ಸಮೀರ್ ಅಣ್ಣ ಮಾಮ ಆಗ್ಬಿಟ್ರು, ಗೊತ್ತಿದ್ಯಾ ನಿಂಗೆ? ಗೊತ್ತಿದ್ಯಾ? ಯಾರೇನಪ್ಪ ಇದು? ನಾನು ಗೊತ್ತಿಲ್ಲ. ಯಾರಿದು? ಇದು ಯಾರು ಗೊತ್ತು? ದೊಡ್ಡ ಮಾಮ. ಇಲ್ಲ, ಈ ಮಾಮನ ಹೆಸರು ಹೇಳು. ಈ ಮಾಮನ ಹೆಸರೇನೆ ಗೊತ್ತಿಲ್ವಾ? ಅವಳಿಗೆ ಹೆದರಿಕೆ ಆಗ್ತಿದೆ. ನಿಮ್ ಬಾಡಿ ನೋಡಿದ್ರೆ ಆಗ್ತದೆ. ಹೌದಾ? ನಮ್ಮ ಬಾಯ್ಸ್ ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಖುಷಾನಿ ನಾನೇ ಪಾಪ, ಗೊತ್ತುಂಟಾ? ಪಾಪ ಅಂತ ಅವ್ರು ಪಾಪ ಅಂತ ಇವರೇ ಬಂದ್ಬಿಟ್ಟಾರು. ಖುಷಾನಿ ನಿಮ್ಮ ಮಾಮ ಚೆನ್ನಾಗಿ ನೋಡ್ಕೋತಾರಾ? ಬೈತಾರಾ? ಹೊಡಿತಾರಾ? ನಿಜ ಹೇಳ್ಬೇಕು. ಹೊಡಿಯಲ್ಲ. ನೀನ್ ಹೊಡಿತ್ಯಾ ಮಾಮಗೆ? ಯಾರಿಷ್ಟ? ಯಾವ ಮಾಮ ಇಷ್ಟ ನಿಂಗೆ? ಸಮೀರ್ ಮಾಮನ? ಇಲ್ಲ, ಅವ್ರು ಬಿಟ್ಟು ಅವ್ರು ತೋರಿಸ್ಬೇಡ. 5 ಚಾಕ್ಲೇಟ್ ಕೊಡಿಸ್ತೀನಿ. ಅಲ್ಲ, ಚಾಕ್ಲೇಟ್ ಕೊಡಿಸ್ತೀನಿ. ಚಾಕ್ಲೇಟ್ ನನ್ನ ತೋರ್ಸು. ನೀನ್ ಯಾಕೆ ಕ್ಯೂಟ್ ಇದೆಯಾ? ಸುಮ್ಮನೆ ಬನ್ನಿ, ಹೋಗ್ರಪ್ಪ. ಬನ್ನಿ ಹೋಗೋಣ. ವರುಣ್ ಬ್ರೋ ಮನೆ ಹೋಮ್ ಟೂರ್ ಮಾಡ್ಕೊಂಬರೋಣ. ಬ್ರೋ ಮೈಕ್ ಒಂಚೂರು ಹಾಕೊಂಬಿಡಿ. ಯೂಟ್ಯೂಬರ್ಗಳು ಸರ್ಪ್ರೈಸ್ ಬನ್ನಿ. ಆಯ್ತು, ಬನ್ನಿ, ಇರ್ರಿ. ಅದು ಸ್ವಲ್ಪ ಆರಾಮಾಗಿ ಬನ್ರಿ, ಮೆತ್ತಗೆ ಬನ್ರಿ.
ನಮ್ ಕ್ಯಾಮ್ರಾ ಗಿಮ್ರಾ ಸೆಟ್ ಆಗ್ಬೇಕು. ಹಾಯ್ ಗುಣವ್, ನ್ಯೂ ಹೇರ್ ಸ್ಟೈಲ್, ಹೊಸ ಹೇರ್ ಸ್ಟೈಲ್ ಗುಣವ್ದು. ಹಾ ಬ್ರೋ, ವಾವ್ ಮೈಕ್ ಹಾಕಿದೀವಲ್ಲ. ವಾವ್. ಹಾಯ್ ಆಂಟಿ, ಹಾಯ್, ಆರಾಮ, ಚೆನ್ನಾಗಿದ್ದೀರಾ? ಫೈಲ್ ನಿಮ್ಮ ಮನೆಗೆ ಬಂದಿದ್ದು ನೋಡಿ. ಇವಾಗ ಬರಂಗಾಯ್ತಾ ಮನೆಗೆ? ಇಲ್ಲ, ಇಷ್ಟು ದಿನ ಲೇಟ್ ನೈಟ್ ಸಿಕ್ತಿದ್ವಲ್ಲ, ಇವತ್ತು ಲೇಟ್ ನೈಟೇ ಬಂದಿರೋದು. ತುಂಬಾ ಅಲ್ಲ ಇದು ಮಾಡಮ್ಮ, ಕಂಗ್ರಾಟ್ಸ್ ಮಾಡು. ಕಂಗ್ರಾಚುಲೇಷನ್ಸ್. ಅವತ್ತು ಸಿಗ್ಲಿಲ್ಲ ಅಲ್ವಾ ಇವತ್ತು? ಥ್ಯಾಂಕ್ಸ್ ಆಂಟಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಹಿಂಗೆ ಖುಷಿ ಖುಷಿ ಥ್ಯಾಂಕ್ ಯು. ನೆಕ್ಸ್ಟ್ ಹ್ಞೂ ಅಂದ್ಬಿಟ್ರು ಅಂದ್ರೆ ಮುಗೀತು. ನೆಕ್ಸ್ಟ್ ನೆಕ್ಸ್ಟ್ ಅಂದ್ರೆ ಹಾಯ್. ಏನು ಅಂತ ಹೇಳಿಲ್ಲ. ಅಲ್ಲೊಂದು ಮೀಮ್ ಬರುತ್ತೆ, ಇದೇ ಎಲ್ಲಿ ನೀವು ಮದುವೆ ಆಗ್ತೀರ. ಬನ್ನಿ ಗೈಸ್, ಬ್ರೋ ಹಿಂಗೆ ಕಣ್ಣು ಮುಚ್ಕೊಂಡು ಹೋಗೋದಾ? ಬನ್ನಿ ಬ್ರೋ. ನನಗೆ ಗೊತ್ತೇ ಇಲ್ಲ ಬ್ರೋ ಇಲ್ಲಿ ಬರ್ಡೇ ಮಾಡ್ತೀರಾ ನೀವು ಅಂತ. ಗೊತ್ತಿಲ್ವಾ? ನನಗೆ ಗೊತ್ತೇ ಆಗಿಲ್ಲ, ಇವಾಗ ಗೊತ್ತಾಗ್ತದೆ. ಇವಾಗ ಏನಂತ ಹೇಳ್ಬೇಕು ನಾನು ಇಲ್ಲಿ ಬಂದ್ಬಿಟ್ಟು? ಏನಾದ್ರು ಹೇಳಿ ಬ್ರೋ, ವಾವ್ ಅನ್ನಿ ಆಯ್ತಾ? ಕುಣಿಲ ಇವಾಗ, ವಾವ್ ಅಂದ್ಬಿಟ್ಟು ಏನಾದ್ರು ಹೇಳಿ. ಕುಣಿಲ ಇವಾಗ ತಕದಿಮಿತ ಅಂತ. ನಂದಲ್ಲಿ ಇಟ್ರು ಇದು ನೇಹ ಗುಪ್ತಾ ಕೇಕ್. ಹೌದಾ? ಹಂಗೆ ಪ್ರಮೋಟ್ ಆಗೋಯ್ತಲ್ಲ. ಅಂದ್ರೆ ಯಾರು ಬ್ರೋ? ಫಿಯಾನ್ಸೆ. ಅಲ್ಲ ಗೊತ್ತಾಗಿಲ್ಲ, ಇವೆಂಟಿಗೆ ಮಾಡಿದ್ರಲ್ಲ ಅವರೇ. ಕಟ್ ಮಾಡಿ ಬ್ರೋ. ಇದೆಲ್ಲ ಏನಿದೆ ಬೇಡ ಬಿಡಿ ಬ್ರೋ, ಬೇಡ ಬಿಡಿ ಬ್ರೋ ಅದೆಲ್ಲ. ನೋಡಿ ಬ್ರೋ ಎಷ್ಟು ಲಕ್ಕಿ ನೀವು. ಏನಕ್ಕೆ? ಬರ್ಡೇ ಆದ್ಮೇಲೆ 3 ದಿನ ಆದ್ಮೇಲೆ ಮತ್ತೆ ಬಂದಿದೀವಿ. ನೈಸ್. ಗುಣವ್ ಅಳ್ತಾರ ಆಂಟಿ ಎತ್ಕೊಂಡ್ರೆ? ಹೆಂಗ್ ನಂದು 25 ವರ್ಷ ಆಗುತ್ತೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇಷ್ಟು ಬೇಗ 25 ಇಯರ್ಸ್. 3 ವರ್ಷನಾ ಬ್ರೋ? ಇವರೆಲ್ಲ ನಮ್ಮ ಏಜಿಗೆ ಬರೋಷ್ಟಲ್ಲಿ ನಾವೆಲ್ಲ ತಾತ ಆಗ್ಬಿಟ್ಟಿರ್ತೀವಿ ಅನ್ಸುತ್ತಲ್ಲ. ನಿಮ್ಗೆ ಎಷ್ಟು ಬ್ರೋ ಏಜ್ ಹಂಗಂದ್ರೆ? ಅಲ್ಲ ಬ್ರೋ, ಊರಾ ಖುಷಾನಿ ಯಾರು ಹೇಳಿದ್ ನೀವು? ಅವ್ರ ನಾನು ಅನ್ಕೊಂಡೆ. ಹಾ, ಎಲ್ಲ ವಿಶ್ ಮಾಡಿ. ಆಹಾ, ಕೇಕು. ಹ್ಯಾಪಿ ಬರ್ಡೇ ಪುಟ್ಟ. ಕೇಕು ಎಷ್ಟು ಸಾಫ್ಟ್ ಆಗಿ ಕಟ್ ಆಯ್ತಲ್ಲ ಬ್ರೋ, ಆ ತರ ನೋಡೇ ಇಲ್ಲ. ಅಷ್ಟು ಚೆನ್ನಾಗಿರೋ ಕೇಕು. ಥ್ಯಾಂಕ್ ಯು ಸೊ ಮಚ್. ಅಣ್ಣಂಗೆ ತಿನ್ಸಿ, ದೊಡ್ಡವ್ರು ತಿನ್ಸಿರಿ ಫಸ್ಟ್. ಅಲ್ಲ ಏಜಲ್ಲಿ ದೊಡ್ಡವರು. ನಂಗೆ ಇದೇ ಕನ್ಫ್ಯೂಸ್ ಆಗೋದು, ಫಸ್ಟ್ ಯಾರು ತಿನ್ಸ್ಬೇಕು ಅಂತ. ಖುಷಾನಿಗೆ ತಿನ್ಸಿ. ಆಮೇಲೆ ಇವಾಗ ಅಲ್ಲಿ ವಿಡಿಯೋ ಮಾಡ್ತಿವ್ರೆ, ಫಸ್ಟ್ ಇವ್ನು ತಿನ್ಸ್ಬಿಟ್ಟು ಇಬ್ರಿಗೂ ತಿನ್ಸ್ಬಿಡಿ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಅವ್ರಿಗೆ. ಥ್ಯಾಂಕ್ ಯು ಬ್ರೋ. ಗಲೀಜ್ ಮನೆ ಗಲೀಜ್ ಆಗುತ್ತೆ, ಪರವಾಗಿಲ್ಲ ಆಂಟಿ. ಇದು ಕೇಕು. ಹೊಡಿ. ಫೂ ಮಾಡು. ಅವನು ಓದಾಡ್ತಾವನೆ. ಬ್ರೋ ವಿಶ್ ಮಾಡ್ಬೇಕು ಬ್ರೋ, ಫೂ ಮಾಡ್ಬೇಕು. ಫೂ ಕೊಡ್ಚ ಚಂದ ಉಂಟ ಕೇಕ್. ನೋಡಿತೀನಿ ನೋಡಿ. ಈಗ ಮಗು ಕೊಡ್ತೀರಲ್ಲ ಬ್ರೋ, ಬೇಡ ಬಿಡಿ ಬ್ರೋ, ಆಯ್ತು ಬರಲ್ಲ, ಬನ್ನಿ. ಅದು ಬರುತ್ತೆ. ಇಬ್ರು ಅವ್ನು ತಿನ್ಸಿದೆ ಬ್ರೋ, ಇವಳಿಗೆ ತಿನ್ಸಿ. ಮನೆ ಗಲೀಜ್ ಮಾಡಿ ಆಯ್ತಲ್ಲ ಬ್ರೋ. ಮತ್ತೆ ಹೇಳ್ತೀನಿ ಬ್ರೋ, ಇದು ನೇಹ ಗುಪ್ತಾ ಕೇಕ್ ಅಲ್ಲ, ನಿಮ್ಗೆ ಇಷ್ಟ ಅಲ್ಲ ಅದಕ್ಕೆ ಟೇಸ್ಟ್ ಇದೆ ಬ್ರೋ. ಇಂಥ ಕೇಕ್ ನಾನು ಯೋಚನೆ ಮಾಡಿ ತಿನ್ಸಲ್ಲ ನನಗೆ ಅಂತ. ನಾನು ತಿನ್ಸು. ಹ್ಯಾಪಿ ಬರ್ಡೇ ಬ್ರೋ, ಸಕಲಾಗಿದೆ ಅಂತೇಳಿ ಕೇಕ್ ತಿಂದ ತಕ್ಷಣ. ತಿನ್ನಲ್ಲ. ಸಾಕಾಗಿದೆ. ಥ್ಯಾಂಕ್ ಯು ನೇಹ ಗುಪ್ತಾ ಅವರೇ, ಥ್ಯಾಂಕ್ ಯು. ಇವಳಿಗೆ ತಿನ್ಸಿ ಬ್ರೋ. ಚೆನ್ನಾಗಿದೆ. ಸಾರಿ, ಕ್ರೀಮ್ ಆನ್ ಟಾಪ್. ಥ್ಯಾಂಕ್ ಯು. ಬಲೂನ್ ಬೇಕಂತೆ. ಬಲೂನ್ ತಿನ್ಬಾರ್ದಮ್ಮ, ಅದು ಚೆನ್ನಾಗಿರಲ್ಲ ಬ್ರೋ. ಅಲ್ಲ ಬ್ರೋ, ಬಲೂನ್ ಚೆನ್ನಾಗಿರುತ್ತೆ ಬ್ರೋ. ಮಾಡಿ ತಿನ್ಬೇಕು. ಹಂಗೆ ತಿಂತಾನೆ ಇರ್ಬೇಕು, ವಿಡಿಯೋ ಕಟ್ ಆಗಬಾರ್ದು, ಹಿಂಗೆ ತಿಂತಾನೆ ಇರ್ಬೇಕು. ತಿನ್ಬೋದ ಗೊತ್ತಿಲ್ಲ, ತಿನ್ನಂಗಿಲ್ಲ ಬ್ರೋ ಅದು. ಬ್ರೋ that is not edible bro. ಏ ಬ್ರೋ ಪ್ಲಾಸ್ಟಿಕ್ ಬ್ರೋ ಇದು. ಚೆನ್ನಾಗಿದೆ ಅದರ ಟೇಸ್ಟ್. ಅರೆ ಟೇಸ್ಟ್ ಚೆನ್ನಾಗಿದೆ, ಪ್ಲಾಸ್ಟಿಕ್ ಟೇಸ್ಟ್ ಚೆನ್ನಾಗಿದೆ. ವರುಣ್ ಆರಾಧ್ಯ ಬರ್ಡೇಲಿ ಪ್ಲಾಸ್ಟಿಕ್ ತಿಂದ ಸ್ಯಾಮ್ ಸಮೀರ್ ಅಲ್ಲಿ ಅದಕ್ಕೆ. ಮಾಡಮ್ಮ. ಬನ್ನಿ ಆಂಟಿ ಬನ್ನಿ. ಸೇಮ್ ಮಿನಿ ಕುಶಾನಿ ಅಲ್ಲ ಇದು? ಮಾಡಿ ಮಾಡಮ್ಮ. ಥ್ಯಾಂಕ್ ಯು ಮಾ. ನೋಡಿದ್ವಿ ವಿಡಿಯೋ. ಚೆನ್ನಾಗಿದ್ಯಾ? ಥ್ಯಾಂಕ್ಸ್. ಅಯ್ಯೋ ಆಂಟಿ ಹೇಳಿದ್ರು ರೆಕಾರ್ಡ್ ಆಗಿ. ಈಗಲೇ ಹಿಂಗಾದ್ರೆ ಮುಂದಕ್ಕೆ ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೆ. ಕೇಕು ತುಂಬಾ ಚೆನ್ನಾಗಿದೆ ಅಂತ ಹೇಳಿದೆ. ಚೆನ್ನಾಗಿದೆ. ಥ್ಯಾಂಕ್ಸ್ ಆಂಟಿ. ಬಾ ಸಂಜಯ್. ಫುಲ್ ಆಗ್ಬಿಡಿದೆ, ನಾನು ತಿನ್ಕೊಂಡ್ಬಿಟ್ಟಿದ್ದೆ ಬರೋ. ಥ್ಯಾಂಕ್ ಯು. ಹಾಕನೆ ಬೇಕಾ? ಎಲ್ಲಿ ತಿನ್ನು ಶಾ. ಆರ್ಟ್ ಪೇಷಂಟ್ ಏನು ಸಂಬಂಧ? ತಿನ್ನು ಶಾ, ಕ್ರೀಮ್ ಆನ್ ಟಾಪ್ ಸಕ್ಕತ್ತಾಗಿದೆ. ತಿನ್ನು. ಅಮ್ಮ, ಹೌ ಇಸ್ ದ ಕೇಕ್?
ಬ್ರೋ ನಂಗೆ ಬರ್ಡೇ ಬ್ರೋ ನಾನು ಬರ್ಡೇ ಮಾಡ್ಸಕ್ ಬಂದ್ರ ಇಲ್ಲಾಂದ್ರೆ ಕೇಕ್ ಪ್ರಮೋಷನ್ ಮಾಡಕ್ ಬಂದ್ರೆ ಹೇಳಿ. ಅಲ್ಲ ಬರ್ಡೇ ಜೊತೆ ಕೇಕ್. ಕುಶಾನಿ ಕೇಕ್ ಚೆನ್ನಾಗಿದ್ಯಾ? ಬಾರ ಪಕ್ಕದ ಮನೆ ಬಾ ನೀನು. ಹೇಳು ಎಲ್ಲರೂ ಚೆನ್ನಾಗಿದೆ ಕೇಕ್ ಆರ್ಡರ್ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನೇಗುಪ್ತಾರೆ ಥ್ಯಾಂಕ್ ಯು ಸೋ ಮಚ್ ಕೇಕ್ ಕಳ್ಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ನಮಗೂ ಸಹ ಕ್ರೀಮ್ ಆನ್ ಟಾಪ್ ಥ್ಯಾಂಕ್ ಯು ಸೋ ಮಚ್. ನಮ್ಗೊಂದು ಹೈ ಪ್ರೋಟೀನ್ ಕೇಕ್ ಮಾಡಿಸ್ರಿ. ಮಾಡ್ಸೋಣ. ಏನ್ ಬೇಕು ನಿಮ್ಗೆ? ಹೈ ಪ್ರೋಟೀನ್ ಕೇಕ್. ಒಂದು ಫೋಟೋ ತೊಗೊಳ್ಳೋಣ ಬರಪ್ಪ. ಬನ್ನಿ. ಮನೆ ನಂಬರ್ ಗೊತ್ತಿಲ್ಲ, ಯಾವ ಫ್ಲೋರ್ ಗೊತ್ತಿಲ್ಲ. ಅಲ್ಲ ಅವ್ರು ರಿಪ್ಲೈ ಮಾಡಿದ್ರೆ ಕಾಲೇ ಹೊತ್ಬಿಟ್ಟೆ ಅನ್ಸಿದ. ಮನೆ ನಂಬರ್ ಗೊತ್ತಿರಲಿಲ್ಲ. ಚೆನ್ನಾಗಿ ಸರ್ಪ್ರೈಸ್ ಕೊಟ್ಟಿದ್ದೀರಾ. ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್. ಥ್ಯಾಂಕ್ ಯು. ವೆರಿ ನೈಸ್ ಬ್ರೋ, ಮನೆ ತುಂಬಾ ಚೆನ್ನಾಗಿದೆ. ಮತ್ತೆ ಹೆಸರು ಹೇಳಿ ಬ್ರೋ. ಮನೆ ತುಂಬಾ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ದೇವ್ರ ಕೋಣೆನು ಎಲ್ಲ ಚೆನ್ನಾಗಿದೆ ನೋಡಿ. ಬರ್ಡೇ ಪ್ಲಾನ್ ಮಾಡಿರೋದು ಇವರು ಮತ್ತೆ ಇವರು. ಎಲ್ಲಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರೋ. ಮಚ್ ಲವ್ ಬ್ರೋ. ಮನೆ ನೋಡ್ಬೋದು. ರೂಮ್ ಗೈಸ್ ಹೋಮ್ ಟೂರ್ ಎಲ್ಲ ಅವ್ರಲ್ಲೇ ಇದೆ, ಹೋಮ್ ಟೂರ್ ಎಲ್ಲ ಮಾಡಲ್ಲ. ಈಗ ಸ್ವಲ್ಪ ಹೊತ್ತು ಮನೆಲ್ಲ ನೋಡ್ಬಿಟ್ಟು ಕಂಟಿನ್ಯೂ ಮಾಡಿ. ತುಂಬಾ ಚೆನ್ನಾಗಿದೆ ಬ್ರೋ. ಅವ್ರದ್ದೊಂದು ರೂಮ್ ಇದೆ ಅಂತೆ, ಆ ರೂಮ್ ಮಾತ್ರ ತೋರಿಸ್ಬಾರ್ದಂತೆ, ಅದನ್ನೇ ಸ್ಪೆಸಿಫಿಕ್ ಆಗಿ ತೋರಿಸ್ತೀನಿ ಬನ್ನಿ. ಬ್ರೋ ರೂಮ್ ತೋರಿಸ್ತೀನಿ. ನೋಡ್ರಿ ಇಲ್ಲಿ ನೋಡ್ರಿ, ಜಾಕೆಟ್ ಇದೆಲ್ಲ ತೋರ್ಸಂಗಿಲ್ವಾ? ಜಾಕೆಟ್ ತೋರಿಸಿ ಬ್ರೋ. ಇದು ನೆನಪಿದ್ಯಾ? ಅದು ಫಸ್ಟ್ ನಾವು ಮಾಡಿದ್ದು. ನಿಮ್ಮ ಮಾಮ ಕ್ರೇಜಿ ಬಿಡು ಕುಶಾನಿ. ನಿಮ್ಮ ಮಾಮ ಸೂಪರ್ ಬ್ರೋ. ಅದನ್ನ ಅಮ್ಮರು ಬನ್ನಿ. ಆಂಟಿದು ಡಬಲ್ ಮ್ಯಾಟ್ರಸ್ಸಾ? ನಮ್ಮ ಅಪ್ಪದು ಎರಡು ಮ್ಯಾಟ್ರಸ್ ಹಾಕಿಟ್ಟಿದ್ದೀವಿ. ಅಲ್ಲ ಬ್ರೋ, ಇದು ಚೆನ್ನಾಗಿರ್ಲಿ, ಅಮ್ಮ ಪಾಪ ಆರಾಮಾಗಿರ್ಲಿ ಅಂತ ಸಾಫ್ಟ್ ಆಗಿ. ಮಸ್ಕ ಹೊಡಿತಿದ್ದಾರೆ. ಆರಾಮ ಕೂತ್ಕೋ ಕುಶಾನಿ, ಕುತ್ಕೊಳ್ಳಿ ಬ್ರೋ. ಈ ಕಡೆ ಕೈ ನಂಬಾಗ್ಬಿಟ್ಟಿದೆ ಒಂದ್ ನಿಮಿಷ. ಸೋಫಾ ಸೂಟ್ ಆಗೋದಲ್ಲ ಇದು. ಒಂದು ಫರ್ನಿಚರ್ ವಾಕ್ ಮಾಡೋಣ, ಸ್ವಲ್ಪ ಕಾರ್ಡಿಯೋ ಮಾಡೋಣ. ಒಳ್ಳೆ ಕಡೆ ಇಬ್ರೇ ಕೂತು ಎಲ್ಲ ನಿಂತಿದ್ದೀವಿ. ಏನ್ ಎದುರಿಸ್ತಾ ಇದ್ದೀರಾ? ರಿಯಲ್ ಆಗಿ ಹೇಳ್ತಾ ಇದ್ದೀರಾ? ಬೇರೆ ಇದೆ, ನಮ್ದು ಕಲರ್ ಇದೆ. ತಗೊಂಬನ್ರಿ. ಹೇಗೆ ಆಯ್ತು, ವರ್ಕ್ ಆಗುತ್ತೆ? ಇರಿ ತೋರಿಸ್ತೀನಿ. ಇಲ್ಲ, ನಾನು ಹೇಗೆ ವರ್ಕ್ ಆಗೋದು ಅಂದ್ರೆ ಹೀಗೆ. ಸಾರಿ ಆಂಟಿ, ಮನೆಯೆಲ್ಲ ಗಲೀಜ್ ಮಾಡ್ತಾ ಇದೀವಿ. ಮೋಸ ಮಾಡ್ಬಿಟ್ರು ನಂಗೆ. ಕೆಳಗೆ ಹೋಗ್ಬಿಡೋಣ ಬನ್ನಿ, ನನಗೆ ಭಯ ಆಗ್ತೈತೆ. ಓ ಹೌದಾ? ಇವೆಂಟ್ ನಮ್ಮ ಬಾಯ್ಸ್ ಎಲ್ಲ ಸೇರಿ ಇವೆಂಟ್. ನಂದು ವೈಟ್ ಶರ್ಟ್ ಹಾಳು ಮಾಡಿದ್ದ ಆಂಟಿ ಇವರೇ. ಫಸ್ಟ್ ಸ್ಪ್ರೇ ಹೊಡೆದಿದ್ದೆ ನೀವು. ಹೌದಾ? ಇರೋದು ನೀವು. ಬರ್ಡೇ ಇವ್ರದ್ದು, ನನ್ ಮೇಲೆ ಯಾಕೆ ಹಾಕಿರೋದು? ಇನ್ನು ಹಾಕೇ ಇಲ್ಲ ಬ್ರೋ, ಇನ್ನು 3 ಇದೆ. ನಿಮಗೊಂದು ಅವ್ರಿಗೆ 2. ಬ್ರೋ ಇವತ್ತು ಟಾರ್ಗೆಟ್ ವರುಣ್. ಬನ್ನಿ ಫೋಟೋ. ಬಾಯ್ ಬ್ರೋ. ಬಾಯ್ ಗುಣವ್. ಬಾಯ್ ಪಾಪ. ಬಾಯ್. ಕುಶಾನಿ ಬಾಯ್. ಜಿಮ್ಗೆ ಹೋಗಿ ಬರ್ತೀವಿ ಆಯ್ತಾ? ಯಾರ ಕೈ ಈ ಕೈ ಸವಾಸ ಕೊಡ್ರಿ. ನಿಮ್ ಕೈ ಜೇಬಲ್ಲೇ ಕೈಯಲ್ಲೇ ಇಟ್ಕೊಂಡು ಓಡಾಡ್ತೀನಿ. ಬಾಯ್ ಕುಶಾನಿ. ಬಾಯ್ ಗೈಸ್. ಇಲ್ಲಿಂದ ಹೊರಟು ಈಗ ನಾವು ಶ್ರವಣ್ ಬ್ರೋ ಮನೆ ಹತ್ರ ಹೋಗ್ತಾ ಇದೀವಿ. ಬಟ್ ಈಗ ಶ್ರವಣ್ ಬ್ರೋ. ಸಾರಿ, ನಾನು ಏನು ಮಾಡೋದು? ಮುಖತ್ರ ಕೊಡು. Please, ಒಂದ್ಸತಿ. ಗೈಸ್ ಇವರೆಲ್ಲ ನನಗೆ ನಾನು ಹಾಕಿದ್ದೀನಿ. ಓ ಸಾರಿ ಬ್ರೋ, ಸಾರಿ. ನೀವು ಹಾಕಿಲ್ವಾ? ಸಾರಿ. ಚೋಡ ಸಾಕ್ಬಿಡಿ ಮನೀಶ್. ಏನ್ ಬ್ರೋ, ಕಣ್ಣಿಗೆ ಬಿತ್ತಾ? ಬಸ್ ಆಯ್ತು ಬ್ರೋ. ನಾನೇನ್ ತಪ್ಪು ಮಾಡಿದ್ದೀನಿ? ನನಗೆ ಆಗ್ತಾವನೆ ಬ್ರೋ. ನನ್ನ ಟೀಮ್ ಅಂತೇಳಿ ನನಗೆ ಆಗ್ತಾವನ ನೋಡಿ. ಹಾಕಿ ಅದ್ರ ಅವನಿಗೆ ಸಹ ನೋಡಿ ಶಾಂಪು ತರ ಇದೆ ಸ್ಮೆಲ್ ಇದ್ರದ್ದು. ನೋಡು, ನಾನು ಎಲ್ಲರೂ ಹಾಕ್ತಿದ್ದೆ. ಗೈಸ್ ಒಂದು ರಿವೆಂಜ್ ತಗೋಬೇಕಿತ್ತು, ತೊಗೊಂಡಿದ್ದೀನಿ. ಸಾರಿ ಬ್ರೋ, ಸಾರಿ ರಜನಿ, ಸಾರಿ.
ಸಾರಿ ರಿವೆಂಜ್ ಇವ್ರಿಗೆ ಹಾಕೋ ಗೊತ್ತಿಲ್ಲಲ್ಲ. ಪಾಪ್ದವ್ರಲ್ಲ ಅವ್ರು ಹಾಕಿದ್ರ ಅವತ್ತು. ಪ್ರಾಮಿಸ್ ಬ್ರೋ, ನಾನು ಪ್ರಾಮಿಸ್ ಇಷ್ಟರ ತನಕ ನನ್ನ ಲೈಫಲ್ಲಿ ಯಾರಿಗೆ ಸ್ಪ್ರೇ ಹಾಕಿಲ್ಲ. ಏನ್ ತಪ್ಪೇನಿದೆ, ಸ್ಪ್ರೇ ಪಾರ್ಟಿ ಮಾಡಕ್ ಹಾಕೋದು ಅಷ್ಟೇ ಸುಮ್ಮನೆ ಅಲ್ಲ. ಅದೇನು ಕ್ರೈಮ್ ಅಲ್ಲ ಅದು. ಅಲ್ಲ ನೀವು ಹೇಳಿದ್ರಲ್ಲ. ಅಲ್ಲ ಒಂದು ಕೊಡ್ತೀನಿ, ಹಾಕ್ತೀರಾ ನನಗೆ? ಬನ್ನಿ ಬನ್ನಿ ಬ್ರೋ, ಆಯ್ತು. ನಾನು ಸ್ವಲ್ಪ ಹಾಕ್ಬಿಡಿ. ಸಾರಿ ಕಾಶ, ಅಂಜು ಒಂದು ನಿಮಿಷ ಗೈಸ್, ಬನ್ನಿ ಗೈಸ್. ಈ ಈವೆಂಟ್ ನಡೆಯೋಕ್ಕೆ ನಮ್ಮ ಟೀಮ್ ಅವ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮನೀಶು, ಸಿಸಿ, ನನ್ನ ತಮ್ಮ ಕ್ರೇಜಿ, ಥ್ಯಾಂಕ್ ಯು. ಎಲ್ಲ ಅವರೇ ಡೆಕೋರೇಷನ್ ಮಾಡಿದ್ದು. ಥ್ಯಾಂಕ್ ಯು ಸೊ ಮಚ್. ಇರ್ಲಿ ಬ್ರೋ, ಥ್ಯಾಂಕ್ ಯು. ಅಲ್ಲ 1 ಲಕ್ಷ ಬರೀರಿ ಒಬ್ಬೊಬ್ರಿಗೆ, ಬರೀ ಥ್ಯಾಂಕ್ ಯು ಅಂದ್ರೆ ಮುಗ್ದೋಗುತ್ತಾ? ನಾನೇನು ಅರ್ಧಿಕ್ ಪಾಂಡ್ಯನಾ? ಥ್ಯಾಂಕ್ ಯು ಇಲ್ಲ, ಮನೆಗೆ ತನಕ ಬಂದು ನಿಮ್ಮನ್ನ ಕರ್ಕೊಂಡು ಬಂದಾಗ ನಂಗೆ ಇಲ್ಲ ನೀವು ಫ್ರೆಂಡ್ ಬ್ರೋ, ನೀವು ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಫ್ರೆಂಡ್ಸೇನೆ. ನಂಗೆ ಸರ್ಪ್ರೈಸ್ ಆಗಿದೆ ಫಸ್ಟ್ ಟೈಮ್. ಬಿಕಾಸ್ ಹೆಂಗ್ ಗೊತ್ತಾ, ನಂಗೆ ಸರ್ಪ್ರೈಸ್ ಕೊಡ್ತಾರೆ, ಬರ್ಡೇಗೆಲ್ಲ ಕೊಡ್ತಾ ಇರ್ತಾರೆ. ಬಟ್ ನಂಗೆ ಗೊತ್ತಿರೋದು ಮುಂಚೆ ನಾವು ವರ್ಷಕ್ಕೆ ಕಟ್ ಮಾಡಿಸ್ತಾರೆ, ಏನಾಗಿರುತ್ತೆ ಅಂತ ಅನಿಸ್ತಿತ್ತು. ನನಗೆ ನೀವು ಆಚೆ ಕರ್ಕೊಂಡು ಹೋದಾಗ ಬಿಡಿ ಆಚೆನ ಮಾಡ್ತಾರೆ ಅನ್ಕೊಂಡಿದ್ದೆ. ಬಟ್ ನಮ್ಮ ಮನೇಲೇನೆ ಮಾಡಿದ್ದು ನಂಗೆ ನಿಜ ದೊಡ್ಡ ಸರ್ಪ್ರೈಸ್. ಇದು ನಮ್ದು ಶ್ರವಣ್ ಬ್ರೋದು ಪ್ಲಾನ್. ಸಮೀರ್ ಶ್ರವಣ್ ಬ್ರೋ ಕೇಳೋದು ಸೇರಿದ್ರೆ ಮುಗಿತಲ್ಲ ಪ್ಲಾನ್. ಮುಗೀತು ಪ್ಲಾನ್, ಸಖತ್ತಾಗಿ ಮಾಡಿದ ಸರ್ಪ್ರೈಸ್. ಥ್ಯಾಂಕ್ ಯು. ಐ ಲವ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು. ವ್ಲಾಗ್ ಮಾಡಿದ್ರೆ ಸುಮಾರು ಮತ್ತೆ ಡೌ ಮಾಡಿದ್ರು. ನೇಹಾ ಅವರೇ ಕೇಕ್ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು, ಸೇಫ್ ಆಗಿ ಬಂದಿತ್ತು ಕೇಕ್ ನಿಮ್ದು. ಎಲ್ರು ಇಷ್ಟಪಟ್ರು. ಫ್ಲೇವರ್ ತುಂಬಾ ಇಷ್ಟ ಆಯ್ತು. ಡಿಸೈನ್ ಇಷ್ಟ ಆಯ್ತು. ಡಿಸೈನ್ ಅದು ಇಷ್ಟ ಆಯ್ತು. ಜೆಂಟಲ್ಮೆನ್ ಚೆನ್ನಾಗಿತ್ತು. ಜೆಂಟಲ್ಮೆನ್ ಡಿಸೈನ್. ರಿಬ್ಬನ್ ಚೆನ್ನಾಗಿತ್ತು. ಪ್ಯಾಕಿಂಗ್ ತುಂಬಾ ಚೆನ್ನಾಗಿತ್ತು. ನೋಡಿಲ್ಲ ನೀವು? ಚೆನ್ನಾಗಿತ್ತ ಬ್ರೋ. ನೆಕ್ಸ್ಟ್ ಕಲರ್ ಚೆನ್ನಾಗಿತ್ತ ಬ್ರೋ? ಕರೆಕ್ಟ್ ಆಗಿ ಬಂತು. ಕಲರ್ ಚೆನ್ನಾಗಿತ್ತು. ಪ್ರಮೋಷನ್ ಮಾಡ್ಕೋತೀವಿ ನೀವು. ಕ್ರೀಮ್ ಚೆನ್ನಾಗಿತ್ತ ಬ್ರೋ. ಅದು ಚೆನ್ನಾಗಿತ್ತು. ನೆಕ್ಸ್ಟ್ ನಮ್ಮ ಶ್ರವಣ್ಗೆ ಹೈ ಪ್ರೋಟೀನ್ ಕೇಕ್ ಬೇಕಂತೆ, ಅದನ್ನ ರೆಡಿ ಮಾಡ್ಬಿಡಿ. ಓಕೆ ನೇಹಾ ಅವರೇ, ಥ್ಯಾಂಕ್ ಯು. ಶ್ರವಣ್ ಬ್ರೋ ಮನೆಗೆ ಬಂದು ನಾನು ಸ್ವಲ್ಪ ಟೈಮ್ ತೊಗೊಂಡೆ ಫ್ರೆಂಡ್ಸ್ ಜೊತೆಗೆ. ವ್ಲಾಗ್ ಮಾಡ್ಕೋಗಿಲ್ಲ ಜಾಸ್ತಿ. ಬಟ್ ಇಟ್ ವಾಸ್ ಫನ್. ಸಖತ್ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿ ಮಾತಾಡಿ ಮಜಾ ಮಾಡಿದ್ದೀವಿ. ಈಗ ಮಲ್ಕೊಳಗೆ ಹೋಗ್ತಾ ಇದ್ದೀವಿ. ಟೈಮ್ 5 ಗಂಟೆ. ಮಲ್ಗಿ ಬೆಳಗ್ಗೆ ಜಿಮ್ಗೆ ಹೋಗಿ ಇಲ್ಲಿಂದ ಮನೆಗೆ ಹೋಗೋದು ವಾಪಸ್. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್. ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್. ನನ್ನ ಮನ